ವೆಲ್ಕಮ್ ಟು ಲಕ್ಷ್ಮಿ ಹೆಲ್ತ್ ಟಾಕ್. ಈ ವಿಡಿಯೋದಲ್ಲಿ ಎಳ್ಳಿನಿಂದ ನಮ್ಮ ದೇಹಕ್ಕೆ ಆಗುವ ಆರೋಗ್ಯ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಳ್ಳಿನ ಆರೋಗ್ಯ ಲಾಭಗಳು. ಮೂಳೆ ಆರೋಗ್ಯ. ಎಳ್ಳಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಇರುತ್ತದೆ. ಇದು ಮೂಳೆಗಳನ್ನು ಬಲಪಡಿಸುತ್ತದೆ ಮತ್ತು ಆಸ್ಟಿಯೋಪೊರೋಸಿಸ್ ತಡೆಗಟ್ಟುತ್ತದೆ. ಹೃದಯ ಆರೋಗ್ಯ. ಒಮೆಗಾ 3 ಕೊಬ್ಬು ಆಮ್ಲಗಳು ಮತ್ತು ಫೈಬರ್ ಇರುವ ಕಾರಣ ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಿ ಹೃದಯಕ್ಕೆ ಲಾಭ ನೀಡುತ್ತದೆ. ಹಿಮೋಗ್ಲೋಬಿನ್ ಹೆಚ್ಚಿಸುವುದು. ಎಳ್ಳಿನಲ್ಲಿ ಐರನ್ ಸಮೃದ್ಧವಾಗಿದೆ. ಇದು ರಕ್ತಹೀನತೆ ಅಥವಾ ಅನಿಮಿಯಾ ನಿವಾರಣೆಗೆ ಸಹಕಾರಿಯಾಗಿದೆ. ಜೀರ್ಣಕ್ರಿಯೆ ಸುಧಾರಣೆ. ಎಳ್ಳಿನಲ್ಲಿರುವ ಡಯಟರಿ ಫೈಬರ್ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಚರ್ಮ ಮತ್ತು ಕೂದಲಿಗೆ ಒಳ್ಳೆಯದು. ಎಳ್ಳು ಆಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ ಇ ಹೊಂದಿರುವುದರಿಂದ ಚರ್ಮದ ತೇಜಸ್ಸನ್ನು ಹೆಚ್ಚಿಸುತ್ತದೆ ಮತ್ತು ಕೂದಲು ಬಲಪಡಿಸುತ್ತದೆ. ಹಾರ್ಮೋನ್ ಸಮತೋಲನ. ಎಳ್ಳಿನಲ್ಲಿರುವ ಲಿಗ್ನನ್ಸ್ ಹಾರ್ಮೋನ್ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಮಹಿಳೆಯರ ಆರೋಗ್ಯಕ್ಕೆ ಲಾಭಕರವಾಗಿದೆ. ಶಕ್ತಿದಾಯಕ ಆಹಾರ. ನೈಸರ್ಗಿಕವಾಗಿ ಹೆಚ್ಚಿನ ಕೊಬ್ಬು ಮತ್ತು ಪ್ರೋಟೀನ್ ಹೊಂದಿರುವುದರಿಂದ ಇದು ಶರೀರಕ್ಕೆ ತ್ವರಿತ ಶಕ್ತಿಯನ್ನು ಒದಗಿಸುತ್ತದೆ. ಹೈ ಬಿಪಿಗೆ ಉಪಕಾರಿ. ನಿಯಾಸಿನ್ ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಕೊಬ್ಬುಗಳ ಕಾರಣ ರಕ್ತದೊತ್ತಡ ನಿಯಂತ್ರಣ ಮಾಡಲು ಸಹಕಾರಿಯಾಗಿದೆ. ಸಂಧಿವಾತ ತಡೆಗಟ್ಟುತ್ತದೆ. ಎಳ್ಳಿನಲ್ಲಿರುವ ಆಂಟಿ ಇನ್ಫ್ಲಮೇಟರಿ ಗುಣಗಳು ಸಂಧಿವಾತದಿಂದ ಉಂಟಾಗುವ ನೋವನ್ನು ಕಡಿಮೆ ಮಾಡುತ್ತವೆ. ಶರೀರದ ಡಿಟಾಕ್ಸಿಫಿಕೇಶನ್. ಎಳ್ಳಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ ಮತ್ತು ಕೊಬ್ಬು ಆಮ್ಲಗಳು ಶರೀರದ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕಲು ಸಹಾಯ ಮಾಡುತ್ತವೆ. ಎಳ್ಳಿನ ಲಡ್ಡು ಅಥವಾ ಸೀಸಮ್ ಸೀಡ್ಸ್ ಲಡ್ಡು ತಯಾರಿಸುವ ವಿಧಾನ. ಬೇಕಾಗಿರುವ ಸಾಮಗ್ರಿಗಳು: ಎಳ್ಳು 1 ಕಪ್ಪು, ಬೆಲ್ಲ 1/4 ಕಪ್, ಸಣ್ಣಗೆ ಹೊಡೆದುಕೊಂಡಿರುವಂತಹ ಬೆಲ್ಲ, ತುಪ್ಪ 1 ಟೀ ಸ್ಪೂನ್, ಏಲಕ್ಕಿ ಪುಡಿ ಅರ್ಧ ಟೀ ಸ್ಪೂನ್. ತಯಾರಿಸುವ ವಿಧಾನ. ಎಳ್ಳು ಹುರಿಯುವುದು. ಒಂದು ಬಾಣಲೆಯಲ್ಲಿ ಎಳ್ಳನ್ನು ಮಧ್ಯಮ ತಾಪದಲ್ಲಿ ಹುರಿಯಿರಿ. ಇದು ಸ್ವಲ್ಪ ಬಣ್ಣ ಬದಲಿಸಿ ಸುಗ್ಗಿ ವಾಸನೆ ಬರುತ್ತದೆ. ಹುರಿದ ನಂತರ ತಣ್ಣಗಾಗಲು ಬದಿಗೆ ಇಡಿ. ಬೆಲ್ಲ ಕರಗಿಸುವುದು. ಬೇರೆ ಪಾತ್ರೆಯಲ್ಲಿ ಬೆಲ್ಲ ಮತ್ತು 2 ರಿಂದ 3 ಟೀ ಸ್ಪೂನ್ ನೀರು ಹಾಕಿ ಕಡಿಮೆ ಉರಿಯಲ್ಲಿ ಕರಗಲು ಬಿಡಿ. ಬೆಲ್ಲ ಒಂದು ಹದಕ್ಕೆ ಬಂದಿದೆ ಎಂದು ಪರೀಕ್ಷಿಸಲು ಒಂದು ಚಿಕ್ಕ ಹನಿ ನೀರಿನಲ್ಲಿ ಹಾಕಿ ನೋಡಿ. ಅದು ಬೆಲ್ಲದ ಗಟ್ಟಿ ಹದಕ್ಕೆ ಬಂದಿದೆಯಾದರೆ ಸಿದ್ಧವಾಗಿರುತ್ತದೆ. ಎಳ್ಳು ಮತ್ತು ಬೆಲ್ಲ ಮಿಶ್ರಣ. ಬೆಲ್ಲದ ಸಿರಪ್ ಸಿದ್ಧವಾದ ಮೇಲೆ ಅದಕ್ಕೆ ಹುರಿದ ಎಳ್ಳು, ಏಲಕ್ಕಿ ಪುಡಿ ಮತ್ತು ತುಪ್ಪ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಲಡ್ಡು ಮಾಡುವುದು. ಸ್ವಲ್ಪ ಉಷ್ಣವಿರುವಾಗಲೇ ಕೈಯಲ್ಲಿ ತುಪ್ಪ ಹಚ್ಚಿಕೊಂಡು ಲಡ್ಡುಗಳಾಗಿ ಒತ್ತಿಕೊಳ್ಳಿ. ಸಂಪೂರ್ಣ ತಣ್ಣಗಾದ ಮೇಲೆ ಡಬ್ಬಿಯಲ್ಲಿಟ್ಟು ಸಂಗ್ರಹಿಸಬಹುದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.